ಮಹಾಭಾರತದಲ್ಲಿ ರಾಮಾಯಣವನ್ನು ಹೇಳ್ತಾರೆ, ರಾಮಚಂದ್ರನ ಅರಣ್ಯವಾಸವನ್ನು ಹಾಗೂ ನಳಚರಿತ್ರೆಯನ್ನು, ಇದನ್ನೆಲ್ಲ ಅಲ್ಲಿ ಹೇಳಿದ್ದು ಯಾಕೆ ಅಂದರೆ ರಾಮಾಯಣದಲ್ಲಿ ಧರ್ಮರಾಜ ಅಳ್ತಾ ಕೂತಿರ್ತಾನೆ. ನನ್ನಷ್ಟು ಕಷ್ಟಪಟ್ಟವರು ಯಾರೂ ಇಲ್ಲ, ಏನು ನನ್ನ ದುರ್ದೈವ ವನವಾಸ, ನನ್ನ ದ್ರೌಪದಿಗೆ ನನ್ನಿಂದ ತೊಂದರೆ ಆಯಿತು, ನನ್ನ ತಮ್ಮಂದಿರಿಗೆ ತೊಂದರೆ ಆಯಿತು, ಛೇ ಅಂತ ತುಂಬ ಅವನು ಎಲ್ಲ ಹೋಯಿತು ಅಂತ ಹೋಪ್ಸೇ ಇಲ್ಲದೆ ಕೂತಿರ್ತಾನೆ. ಆಗ ಅವನಿಗೆ ಹೇಳ್ತಾರೆ, ಏನು ನೀನೇನು ಕಷ್ಟಪಟ್ಟಿದ್ದಿ, ನಿಂದೇನೂ ಏನೂ ಕಷ್ಟವೇ ಅಲ್ಲ ನಿಜವಾಗಲು. ಯಾಕೆ ಅಂದರೆ ಹೆಸರು ವನವಾಸ. ಆದರೆ ನಿನ್ನಷ್ಟು ಸುಖವಾಗಿ ದುರ್ಯೋಧನ ಇಲ್ಲ. ನಿನಗೇನು ಕಡಿಮೆ ಆಗಿದೆ, ದಿನ 1,00,000 ಜನ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕ್ತಿ, ನಿನಗೇನಾದರೂ ಭಾರೀ ಆಪತ್ತು ಬಂತು ಅಂದರೆ ಬೋನಸ್ ಅದು, ಯಾಕೆ ಕೃಷ್ಣ ಬರ್ತಾನೆ. ಇದಕ್ಕಿನ್ನ ಇನ್ನೇನು ಬೇಕು ನಿನಗೆ, ಇರೋದು ವನದಲ್ಲಷ್ಟೇ, ಭಾರೀ ಸುಖವನ್ನು ನೀನು ಪಡ್ತಾ ಇದೆ. ಹಾಗಾಗಿ ನಿಂದೇನು ವನವಾಸ ಅಲ್ಲೇ ಅಲ್ಲ. ಈಗಿನ ಯಾತ್ರೆ ಇದ್ದ ಹಾಗೆ, ಯಾತ್ರೆ ಅಂದರೆ ದೇಹದಂಡನೆ ಆಗಬೇಕು. ಈಗಿನ ಯಾತ್ರೆಗಳಲ್ಲಿ ಸ್ವಲ್ಪ ದೇಹದಂಡನೆ ಕಮ್ಮಿನೇ, ತೊಗೊಂಡು ಸಾಕಾಗಿ ಹೋಗುತ್ತೆ, ಕೊಡ್ತಾನೆ ಸಾಕಾಗಿದೆಯಪ್ಪ ಯಾತ್ರೆಯಿಂದಲ್ಲ ನೀವು ತೊಗೊಂಡಿದ್ರಿಂದ ಅಂತ, ಅದು ಗೊತ್ತಾಗೋದಿಲ್ಲ ನಮಗೆ. ಹಾಗಾಗಿ ಪ್ರಕೃತದಲ್ಲಿ ನಿನ್ನಷ್ಟು ಸುಖಿ ಯಾರು ಅಂತ ನಳಚರಿತ್ರೆಯನ್ನು ಹೇಳಿದಾಗ ಸ್ಟನ್ನಾದ. ಓ, ಇಷ್ಟೆಲ್ಲ ಕಷ್ಟಪಟ್ಟ, ಹೌದಪ್ಪ, ನಿಷಧ ದೇಶದ ರಾಜನಿಗೆ ಈ ಅವಸ್ಥೆ ಬಂತು, ನೀನು ಕಷ್ಟನೋ ಪಟ್ಟಿದ್ದು ಅವನೋ ಹೇಳು ಅಂತ. ಶಾಸ್ತ್ರ ಅಥವಾ ಪುರಾಣಗಳು ನಾನೇ ದುಃಖಿ ಅಂದರೆ ನನ್ನ 10ರಷ್ಟು ದುಃಖಪಟ್ಟವರ ಕಥೆಗಳನ್ನು ಹೇಳ್ತಾರೆ ಮಹಾಭಾರತದಲ್ಲಿ. ಓ, ನಾನು ನಿಜವಾಗಲೂ ಸುಖಿ ಅಂತ ಅನ್ಸತ್ತು. ಇಷ್ಟೆಲ್ಲ ಕಷ್ಟಪಟ್ಟ್ಯಾರ, ಮತ್ತು ಅವರು ಹೇಗೆ ಕಾದರು, ದೇವರು ಒಂದಲ್ಲ ಒಂದು ದಿನ ಉದ್ಧಾರ ಮಾಡ್ತಾನೆ ಅಂತ ದೇವರ ಮೇಲೆ ವಿಶ್ವಾಸವನ್ನು ಮಾಡಿದ್ರು. ಆ ಕಾಲ ಬಂತು, ಸಾಧನೆ ಆಯಿತು ಅವ್ರಿಗೆ. ತವ ಕಥಾಮೃತಂ ತಪ್ತ ಜೀವನಂ, ನೊಂದು ಬೆಂದವರೆಗೆ ತಂಪನ್ನು ಕೊಡುತ್ತೆ ನಿನ್ನ ಕಥೆ, ವ್ಯಥೆಯನ್ನು ದೂರ ಮಾಡುತ್ತೆ. ಇದು ಹೇಳಿದ್ದಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಆಗಿ ಆಯಿತು. ರಾಮಾಯಣದಲ್ಲಿ ಹೇಳುವ ಕಥೆ, ಸಂಪಾತಿ ಜಟಾಯು ಇಬ್ಬರು ಅಣ್ಣ ತಮ್ಮಂದಿರು ರನ್ನಿಂಗ್ ರೇಸ್ ಮಾಡಬೇಕು ಅಂತ ಇಬ್ಬರು ಒಂದು ಗೋಲನ್ನು ಇಟ್ಕೊಂಡ್ರು. ಇಬ್ಬರು ರನ್ನಿಂಗ್ ರೇಸು, ಯಾರು ಗೆಲ್ತಾರೆ ನೋಡುವ, ಏನನ್ನು ಮುಟ್ಟಿ ಬರಬೇಕು, ಸೂರ್ಯಮಂಡಲವನ್ನು ಮುಟ್ಟಿ ಬರೋದು. ಆಯಿತು ಅಂದರು. ಇಬ್ಬರು ಹಾರ್ತಾ ಇದ್ದಾರೆ ಮೇಲೆ ಹಾರಿ ಸೂರ್ಯಮಂಡಲದ ಹತ್ತಿರ ಹೋಗಬೇಕಾದರೆ ಜಟಾಯುಗೆ ತಲೆ ಸುತ್ತಲಿಕ್ಕೆ ಶುರು ಆಯಿತು. ಬಿಸಿ ಸಾಮಾನ್ಯವ. ಪಾಪ ಸಂಪಾತಿಯ ತಮ್ಮ ಜಟಾಯು, ಸಂಪಾತಿ ಅಣ್ಣ, ಆ ತಮ್ಮನ ಮೇಲೆ ಪ್ರೀತಿ, ನನ್ನ ತಮ್ಮನಿಗೆ ಏನಾಗಬಾರ್ದು ಅಂತ ತನ್ನ ರೆಕ್ಕೆಯನ್ನು ಅಡ್ಡ ಹಿಡಿದ ಕೂಡಲೇ ಪಾಪ ಎರಡೂ ರೆಕ್ಕೆ ಸುಟ್ಟು ಕೆಳಗೆ ಬಿದ್ದ. ಜಟಾಯು ಸರಿ ಹೋದ, ಸಂಪಾತಿಗೆ ರೆಕ್ಕೆಗಳು ಸುಟ್ಟೋಯ್ತು. ಸಂಪಾತಿ ಅಂದ, ಇನ್ನು ಸಾಯ್ತೀನಿ ನಾನು. ರೆಕ್ಕೆ ಇಲ್ಲದೆ ಇದ್ದರೆ ಪಕ್ಷ ಅಂತ ಕರೀತಾರೆ, ರೆಕ್ಕೆಗಳಿಗೆ ಪಕ್ಷ ಅಂತ. ಪಕ್ಷ ಇದ್ದದ್ದರಿಂದಲೇ ಅದು ಪಕ್ಷಿ. ಆಗ ಒಬ್ಬ ಋಷಿಗಳಂದರು, ಎಲ್ಲಿಗೆ ಹೊರಟಿ, ಸಾಯಲಿಕ್ಕೆ? ಸಾಯಬೇಡ. ಯಾಕೆ, ಸಾಯುವಂಥದ್ದೇನಾಯಿತು? ಸ್ವಾಮಿ, ರೆಕ್ಕೇನೇ ಇಲ್ಲ, ಹಾರ್ಲಿಕ್ಕಾಗದೆ ಇದ್ಮೇಲೆ ನಾನು ಬದುಕಿ ಏನು ಮಾಡಲಿ? ಪಕ್ಷಿ ಅಂತ ಅನ್ನೋದೇ ಪಕ್ಷ ಇದ್ದದ್ದರಿಂದ, ಅದೇ ಇಲ್ಲದೆ ಇದ್ರ ಪ್ರಯೋಜನ ಏನು? ಹಾರ್ಲಿಕ್ಕಾಗದ ಪಕ್ಷಿ, ಈಜಲಿಕ್ಕಾಗದ ಮೀನು, ಆಚಮನವೂ ಬರವದ ಆಚಾರ, ಇದ್ದರೇನು ಇಲ್ಲದಿದ್ದರೇನು ಅಂತ. ಹೀಗಾಗಿ ಇನ್ನೇನು ಪವಮಾನ ಹೋಮ ಬರುತ್ತೋ, ಇನ್ನೇನು ಬರುತ್ತೋ ಬಿಡುತ್ತೋ ಅದು ಬೇರೆ. ಕೇಶವಾಯ ಸ್ವಾಹ ಕೇಳೋರ 3 ಆಚಮನ ಮಾಡ್ತಾನ ನಿಮ್ಮ ಅಳಿಯ ಅಂತ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅದಾದರೂ ಅನ್ನಬೇಕು. ಇಲ್ಲ, ಆಚಮನನ್ನೇ ಆಚಮನ ಮಾಡಿಬಿಟ್ಟಾನೆ ಅಂದ್ರೆ ಅವರು, ಅದಾಬಾರ್ದು. ಪ್ರಕೃತದಲ್ಲಿ ನಾನು ಬದುಕೋದಿಲ್ಲ ಅಂತ. ಆಗ ಅವರಂದರು, ಇಲ್ಲ, ನಿನಗೆ ಒಂದಿನ ಒಳ್ಳೇದಾಗತ್ತೆ, ಸ್ವಲ್ಪ ದಿನ ಕಾಯಿ ಎಂದರು. ಈ ಹನುಮಂತ ದೇವರ ಜೊತೆಯಲ್ಲಿ ಬಂದ ಅಂಗದ ಮೊದಲಾದವರೆಲ್ಲ ಬಂದಿದ್ದರು. ಆ ಸಮುದ್ರ ಅಡ್ಡ ಬಂತು. ಸಮುದ್ರ ಅಡ್ಡ ಬಂದಾಗ ಎಲ್ಲರೂ ಪ್ರಾಯೋಪವೇಶ ಮಾಡಿದ್ರು. ಅನ್ನ ಆಹಾರವನ್ನು ಬಿಡೋದು, ಪ್ರಾಣ ಬಿಡೋದು ಅಂತ. ಪ್ರಾಯೋಪವೇಶ ಮಾಡಿದಾಗ ಸುಮ್ಮನೆ ಕೂಡೋದು ಬೇಡ ಅಂತ ಹನುಮಂತ ದೇವರು ಅಲ್ಲಿವರೆಗೂ ಆದ ರಾಮಾಯಣವನ್ನು ಗಾನ ಮಾಡಿದ್ರು. ಆ ರಾಮಾಯಣವನ್ನು ಗಾನ ಮಾಡಬೇಕಾದ್ರೆ ಇವನ ಕಿವಿಗೂ ಬಿತ್ತು, ಅದೊಂದು ಪುಣ್ಯವೇ. ಬಿತ್ತು ಬೀಳೋ ಕಾಲಕ್ಕೆ ಜಟಾಯುವಿನ ಮಾತು ಬಂತು. ದಶರಥನ ಸ್ನೇಹಿತ ಜಟಾಯು ಸೀತಮ್ಮನ ರಾಮಚಂದ್ರನನ್ನು ನೋಡ್ಕೊಳ್ತಾ ಇದ್ದ. ಒಂಥರ ಇವತ್ತಿನ ಕ್ಯಾಮ್ರಾ ಇದ್ದ ಹಾಗೆ,
CC ಕ್ಯಾಮ್ರಾ ಇದ್ದ ಹಾಗೆ. ಹದ್ದಿನ ಕಣ್ಣು ನೋಡ್ತಾ ಇದ್ದ ಯಾರಾದರೂ ಬಂದರೆ ಅಂತ. ರಾವಣ ಸೀತಮ್ಮನನ್ನು, ಯಾವುದೋ ಒಬ್ಬ, ರಾವಣ ಅಂತ ಹೇಳಲಿಲ್ಲ, ಒಬ್ಬ ಅಯೋಗ್ಯ ಸೀತೆಯನ್ನು ಅಪಹಾರ ಮಾಡಬೇಕಾದ್ರೆ ಅವನ ಜೊತೆ ಹೊಡೆದಾಡ್ತು. ಆದರೆ ಅದನ್ನು ಚೆನ್ನಾಗಿ ಹೊಡೆದು ಕೆಳಗೆ ಬೀಳಿಸಿದ್ದ. ಶ್ರೀರಾಮಚಂದ್ರ ಬಂದ, ಅದು ಪ್ರಾಣ ಬಿಡ್ತು. ಶ್ರೀರಾಮಚಂದ್ರನೇ ಅದರ ಶ್ರಾದ್ದಾದಿಗಳನ್ನು ಮಾಡಿ ಅದಕ್ಕೆ ತರ್ಪಣ ಬಿಟ್ಟ ಅನ್ನೋ ಮಾತು ಕೇಳಿದ ಕೂಡಲೇ ಇವನು ಗೊತ್ತಿಲ್ಲದಂತೆ ಹಾರಿ ಬಂದ. ಸಂಪಾತಿ ನೋಡ್ಕೋತ, ಅಯ್ಯೋ ರೆಕ್ಕೆ ಬಂತೆ, ಎಷ್ಟು ಆನಂದ ಬೇಡ. ಅಲ್ಲ, ರೆಕ್ಕೆ ಹೇಗೆ ಬಂತು? ನೀ ಕೇಳಿದ್ಯಾವುದು? ರಾಮನ ಕಥೆ. ತವ ಕಥಾಮೃತಂ ತಪ್ತ ಜೀವನಂ ಕವಿ ಬಿರೀಡಿತಂ ಕಲ್ಮಶಾಪಂ. ಆ ಭಗವಂತನ ಕಥೆ, ರಾಮನ ಕಥೆ ನನಗೆ ರೆಕ್ಕೆಯನ್ನು ತಂತು ಅಂಥೇಳಿ ನಮ್ಮ ಗೋಪಾಲದಾಸರಂತಾರಲ್ಲ, ಶಿವನು ಧನ್ಯನಾದ ಮೌನಿ ಯುವತಿ ಪಾವನೆ ಆದೇಳು, ರವಿಯ ಸುತನು ಪದವಿ ಪಡೆದ ಧ್ರುವನು ದಿವಿಜ ನೆನೆಸಿದ, ಶ್ರೀರಾಮನಾಮ ಜಪಿಸುವವಗೆ ಉಂಟೆ ಭವದ ಬಂಧನ. ಗಿರಿಜೆ ರಾಮ ಮಂತ್ರ ಜಪಿಸಿ ಪರಮ ಮಂಗಳೆ ಆದೇಳು, ವರದ ಗೋಪಾಲ ವಿಠಲನ ನಾಮ ದುರಿತ ಕಾನನ ಪಾವಕ. ಅದು ಬೆಂಕಿಯೂ ಹೌದು, ತಂಪೂ ಹೌದು. ಕೆಟ್ಟ ಕಷ್ಟಗಳೆಂಬ ಕಾಡಿಗೆ ರಾಮನಾಮ ಕಾಡ್ಗಿಚ್ಚೋದು, ಕಷ್ಟಗಳೆಂಬ ಕಾಡ್ಗಿಚ್ಚಿಗೆ ಕಾಡ್ಗಿಚ್ಚು. ಆದರೆ ನಮ್ಮ ಜೀವನವೇ ನೊಂದು ಬೆಂದು ಒದ್ದಾಡ್ತಾ ಇದ್ದಾಗ ತಂಪನ್ನೂ ಕೊಡಚ್ಚು. ಆದ್ದರಿಂದ ದೇವರ ವಾರ್ತೆ ನಮ್ಮ ವಿಷ್ಣುತೀರ್ಥರು ಬರೀತಾರೆ ಸಾರೋದ್ಧಾರದಲ್ಲಿ, ಶೃಣ್ವನ್ ಗೃಣನ್ ಸಂಸ್ಮರಯನ್ಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಅವಿಷ್ಟಚಿತ್ತ ನಭವಾಯ ಕಲ್ಪತೆ ಅಂತ ಶ್ಲೋಕ. ಅದು ಬಂತು ದಶಮಸ್ಕಂದದಲ್ಲಿ. ಬ್ರಹ್ಮದೇವರು ದೇವಕಿಯ ಗರ್ಭದಲ್ಲಿದ್ದಾಗ ಗರ್ಭಸ್ತುತಿ ಮಾಡಿದ್ದು. ಅದರ ಅರ್ಥವೂ ಇದೆ. ಯಾರು ದೇವರ ಕಥೆಯನ್ನು ಕೇಳ್ತಾರೆ, ಯಾರು ಅದನ್ನು ಉಚ್ಚಾರಣೆ ಮಾಡ್ತಾರೆ, ಮೇಲಿಂದ ಮೇಲೆ ಅದನ್ನು ಯಾರು ಮೆಲಕು ಹಾಕ್ತಾ ಇರ್ತಾರೆ ಸ್ಮರಣೆ ಮಾಡಿ, ಶೃಣ್ವನ್ ಗೃಢನ್ ಸಂಸ್ಮರಯಂಚ ಚಿಂತಯನ್ ನಾಮಾನಿ ರೂಪಾಣಿ, ನಿನ್ನ ನಾಮಗಳನ್ನು ರೂಪಗಳನ್ನು, ಅದು ಮಂಗಲಕರವಾದದ್ದನ್ನು ಯಾರು ಚಿಂತನೆ ಮಾಡ್ತಿರ್ತಾರೆ, ಕ್ರಿಯಾಸು ಯತ್ವಚ್ಚರಣಾರವಿಂದಯೋ ಕ್ರಿಯಮಾಣಾಸು ಸರ್ವಾಸು ಕ್ರಿಯಾಸು ಅಂತ ಆಚಾರ್ಯರ ಒಂದು ಮಾತು. ಮಾಡುವ ಎಲ್ಲ ಕೆಲಸದಲ್ಲಿ ಭಗವಂತ ಮಾಡಿಸಿದ ಅಂತ ಅನುಸಂಧಾನ ಮಾಡಿ ಅವನ ಪಾದಗ ಕಮಲಗಳಲ್ಲಿ ತನ್ಮಯರಾಗಿ ಕೆಲಸ ಮಾಡ್ತಾರೆ, ಅವರು ಪುನಃ ತಾಯಿಯ ಗರ್ಭಕ್ಕೆ ಬರುವುದಿಲ್ಲ ಅಂತ ಅದು ಅರ್ಥ. ಆ ಶ್ಲೋಕಕ್ಕೆ ವಿಷ್ಣುತೀರ್ಥರು 10 ಅರ್ಥವನ್ನು ಬರೆದಿದ್ದಾರೆ. ಒಂದು ಅವತಾರಿಕೆಯನ್ನು ಕೊಡ್ತಾರೆ. ಫಸ್ಟು, ಈಗ ದೇವರು ಮೋಕ್ಷ ಕೊಡ್ತಾನೆ ಅದೆಲ್ಲ ಇರಲಿ, ಮೊದಲು ಸಂಸಾರದಲ್ಲಿ ಸಮಸ್ಯೆಯಿಂದ ಬಳಲ್ತಾ ಇದ್ದವನಿಗೆ ಅವ್ರು ಹೇಳೋದು ಒಂದು ದೃಷ್ಟಾಂತ ಏನು ಅಂದರೆ, ತಲೆಯ ಮೇಲೆ ಸಿಕ್ಕಾಪಟ್ಟೆ ಭಾರ ಹೊತ್ತು ಬಂದಿಯಾನೆ. ರೈಲ್ವೆ ಸ್ಟೇಷನ್ನಿಂದ ಯಾರೋ ಕಾರ್ ತರ್ತೇನೆ ಅಂಥೇಳಿ ಕಾರೂ ತರದೆ, ಅಕ್ಕಪಕ್ಕದ ಮನೆಯವರಿಂದ ತನ್ನ ಊರಿಂದ ಇನ್ನೊಂದೆರಡು ಸೂಟ್ಕೇಸು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳು ಕೊಡ್ತೀವಿ ಅಂತ ಇವನ ಲಗ್ಗೇಜು ಅಲ್ಲದೆ ಅದನ್ನೂ ಹೊತ್ತುಕೊಂಡು ಅಪಾರ ಭಾರವನ್ನು ಹೊತ್ತಿಕೊಂಡು ಅಂತೂ ಬಂದ. ಒಂದು 10 ಕಿಲೋಮೀಟ್ರ್ ನಡ್ಕೊಂಡು, ಕಾರು ಇಲ್ಲ, ಕಾಲೇ ಗತಿ ಆಯಿತು. ತಲೆಯ ಮೇಲೆ ಭಾರ ಹೊತ್ತವನಿಗೆ ಮೊದಲು ಬೇಕಾದದ್ದು ಸಾಂತ್ವನ ಅಲ್ಲ, ಭಾರದ ಬಿಡುಗಡೆ. ತಲೆ ಮೇಲೆ ಭಾರ ಹೊತ್ತೇ ಇದ್ದಾನೆ, ಅಯ್ಯೋ ಪಾಪ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸತ್ತೆ, ಭಾರ ಹೊತ್ಕೊಂಡ್ಬಂದ್ರಿ, ಅಷ್ಟು ದೂರ ಹೇಗೆ ಬಂದರೋ ಏನೋ, ಒಂದು 5 ನಿಮಿಷ ಹಾಗೆ ಇದ್ದುಬಿಟ್ರೆ ಒಂದು ಸೆಲ್ಫಿ ತೆಕ್ಕೋತೀನಿ ನಿಮ್ಮ ಜೊತೆ, ಫೇಸ್ಬುಕ್ಗೆ ಹಾಕ್ತೀನಿ, ಇಂಥ ಭಾರ ಹೊತ್ತವರು ನಮ್ಮ ಬಳಗ ಅಂತ. ಇನ್ನೊಂದು 10 ನಿಮಿಷ ನೀವಿದ್ದರೆ ನಾನೊಂದು 2 ಟಿವಿಗೆ ಫೋನ್ ಮಾಡಿದ್ದೀನಿ, ಈ ಟಿ ವಿ ಆ ಟಿ ವಿ ಅವರೆಲ್ಲ ಬಂದು ಅವರು ಭಾರ ಇರಬೇಕಾದ್ರೆ ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ, ಹೇಗಿದೆ ಅವರು ಬ್ರೇಕಿಂಗ್ ನ್ಯೂಸ್ ಅಂತ ಕೊಡ್ತಾರೆ, ನಿಮ್ಮ ತಲೆ ಅಂತಾರೆ. ಅಷ್ಟರಲ್ಲಿ ನಾನೇ ಕೃಷ್ಣಾರ್ಪಣೆ ಆಗ್ಬಿಡ್ತೀನಿ. ಮೊದಲು ತಲೆಯ ಮೇಲೆ ಭಾರ ಹೊತ್ತವನಿಗೆ ಭಾರದ ಬಿಡುಗಡೆ ಆಗಬೇಕು, ಆಮೇಲೆ ಸಾಂತ್ವನ, ಆಮೇಲೆ ಮಾತು ಕಥೆ, ಅವನಿಗೇನು ಉಪಚಾರವೋ ಅದು ಮಾಡೋದು. ಪ್ರಕೃತದಲ್ಲಿ ಸಂಸಾರದಲ್ಲಿ ನಾನಾ ತರಹದ ನೋವುಗಳು, ನಾನಾ ತರಹದ ಬಿಸಿ ನಮಗಿದೆ.
ಆ ಬಿಸಿಯಿಂದ ಬೆಂದು ಹೋದ ನಮಗೆ ಏನಾದರೂ ತಂಪನ್ನು ಕೊಡಲಿಕ್ಕೆ ಔಷಧಿ ನಿಮ್ಮ ಶಾಸ್ತ್ರದಲ್ಲಿ ಉಂಟಾ ಅಂತ ಅವತಾರಿಕೆ ಕೊಟ್ಟು ಇದೇ ಅಪ್ಪ ಅಂದರು. ಯಾವುದದು? ಬರ್ನಾಲು. ಶಾಸ್ತ್ರದಲ್ಲಿ ಹೇಳುವ ಬರ್ನಾಲು. ದೇವರ ಕಥೆಯನ್ನು ಕೇಳು, ನಿನ್ನ ವ್ಯಥೆಯೆಲ್ಲ ದೂರ ಆಗತ್ತೆ. ಅದೇ ಇರುವ ಬರ್ನಾಲದು. ನಿನ್ನ ಏನು ಬರ್ನಿಂಗ್ ಸೆನ್ಸೇಷನ್ ಇದೆ ಅದು ಕಡಿಮೆ ಆಗಬೇಕಾ? ಕೆಲವು ದಿನ ದೇವರ ವಾರ್ತೆಯನ್ನು ಕೇಳು, ಪುಣ್ಯಕ್ಕೆ ಪುಣ್ಯವೂ ಹೌದು. ಹಾಳಾಗೋಗ ಇವರಂದರು ಅವರಂದರು ಅವ್ರ ಮೇಲೆ ದ್ವೇಷ ಅಸೂಯೆ ಬಿಟ್ಟುಬಿಡ್ರಿ. ತಣ್ಣಗೆ ಪುರಾಣಕ್ಕೆ ಹೋದರೆ ಎರಡರಲ್ಲೊಂದು ಗ್ಯಾರಂಟಿ. ಪುರಾಣ ಕೇಳಿದ್ರೆ ಒಂದಿಷ್ಟು ಪುಣ್ಯ, ಬೇಡ ಪುರಾಣ ಶುರುವಾಗೋ ಕಾಲಕ್ಕೆ ನಿದ್ದೆ ಬಂದರೆ ಅವರೇ ಎಬ್ಬಿಸ್ತಾರೆ, 1 ಗಂಟೆ ನೆಮ್ಮದಿ. ಎರಡರಲ್ಲಿ ಒಂದು ಯಾವುದೋ ಒಂದು ಆಯಿತು. ಹಾಗಾಗಿ ದೇವರ ವಾರ್ತೆಯನ್ನು ಕೇಳಿದಾಗ ಇದು ವಿಷ್ಣುತೀರ್ಥರು ಹೇಳೋದು, ದೇವರ ಕಥೆಗೆ ಆ ತಾಕತ್ತಿದೆ.